ಶಿವಮೊಗ್ಗದಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪನವರು, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರೈತನ ಚಿಹ್ನೆ ಸಿಕ್ಕಿರುವುದು ನನ್ನ ಪುಣ್ಯ. ಎಲ್ಲ ಕಡೆಯಿಂದ ಪ್ರಶಂಸೆ ವ್ಯಕ್ತವಾಗುತ್ತಿದ್ದು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದೇ ಗೆಲ್ಲುತ್ತೇನೆ. ನನ್ನ ಬೆಂಬಲಿಗರು ಎಲ್ಲೆಡೆ ಪ್ರಚಾರವನ್ನ ಆರಂಭಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಚುನಾವಣೆ ಚಿಹ್ನೆ ತುಂಬಾ ಸಂತೋಷ. ರೈತನ ಚಿಹ್ನೆ ಸಿಕ್ಕಿರೋದಂತೂ ನಾನು ಯಾವುದೋ ಜನ್ಮದಲ್ಲಿ ಮಾಡಿರೋಂಥ ಪುಣ್ಯ ಅಂತ ನಾನು ಭಾವಿಸ್ತೇನೆ. ರೈತ ಕಬ್ಬು ಬೆಳೀತಾ ಇರೋಂಥ ರೈತ 2 ಕಬ್ಬು ಇಟ್ಕೊಂಡು ಇರೋಂಥ ರೈತರ ಚಿಹ್ನೆ ನನಗೆ ಸಿಕ್ಕಿದೆ. ಈ ಚಿಹ್ನೆ ನಾನು ನಿನ್ನೆ ನೇಹಾ ಅವರ ಕೊಲೆ ಆಗಿರೋಂಥ ಸಂದರ್ಭದಲ್ಲಿ ಹುಬ್ಬಳ್ಳಿ ಹೋಗ್ತಾ ಇದ್ದೆ. ನಾನು ಹುಬ್ಬಳ್ಳಿನಲ್ಲಿ ನೇಹಾ ಅವ್ರ ತಂದೆ, ಅವ್ರ ತಾಯಿ, ಅವ್ರ ತಮ್ಮ ಅವ್ರಿಗೆಲ್ಲರೂ ಸಮಾಧಾನ ಮಾಡಿ ಹೊರಗೆ ಬರ್ತಿದ್ದಂಗೆ ನನಗೆ ಸುದ್ದಿ ಗೊತ್ತಾಯಿತು, ಈ ಒಂದು ರೈತ ಮತ್ತು 2 ಕಬ್ಬು ಇರೋಂಥ ರೈತನ ಚಿಹ್ನೆ ನಿಮ್ಗೆ ಸಿಕ್ಕಿದೆ ಅಂತ. ಆ ಚಿಹ್ನೆಯನ್ನು ಸಿಕ್ಕಿದಂಥ ಸಂದರ್ಭದಲ್ಲಿ ಎಲ್ಲ ಕಡೆಯಿಂದಲೂ ನನಗೆ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ಸರ್, ಒಳ್ಳೆ ಸಿಂಬಲ್ ಸಿಕ್ಕಿದೆ, ಒಳ್ಳೆ ಸಿಂಬಲ್ ಸಿಕ್ಕಿದೆ, ಒಳ್ಳೆ ಸಿಂಬಲ್ ಸಿಕ್ಕಿದೆ ಅಂತ. ಅವ್ರವ್ರಿಗೆ ಒಬ್ರಿಗೊಬ್ಬರಿಗೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಟರ್ನಲ್ಲಿ ಎಲ್ಲವೂ ಕೂಡ ಒಬ್ರಿಗೊಬ್ಬರು ಹಾಕ್ಕೊಂಡು ಲಕ್ಷಾಂತರ ಜನಕ್ಕೆ ನೆನ್ನೆನೆ ನನ್ನ ಗುರುತು ರೈತ, 2 ಕಬ್ಬಿರೋಂಥ ರೈತ ಅನ್ನೋದನ್ನು ಎಲ್ರಿಗೂ ಒಬ್ರಿಗೊಬ್ರು ನಾನು ಹೇಳೋಕ್ಕಿಂತ ಮುಂಚೆನೇ ಸಾಮಾನ್ಯ ಜನರಿಗೆ ಈ ಒಂದು ಸುದ್ದಿ ಹೋಗಿದೆ. ರೈತ ಮತ್ತು 2 ಕಬ್ಬಿರೋಂಥ ರೈತ ಅಂತ ನಂಗೆ ತುಂಬ ಸಂತೋಷ ಆಯಿತು. ನನ್ನ ಚಿಹ್ನೆ ಯಾವುದು ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಇದು ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ. ರೈತನ ಗುರುತು ಸಿಕ್ಕರು ತುಂಬ ಸಂತೋಷ. 8 ವಿಧಾನಸಭಾ ಕ್ಷೇತ್ರ, 7 ಶಿವಮೊಗ್ಗ ಜಿಲ್ಲೆ, 7 ವಿಧಾನಸಭಾ ಕ್ಷೇತ್ರ, ಬೈಂದೂರು, 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾಳೆಯಿಂದ ನನ್ನ ಚಿಹ್ನೆ ಮತ್ತು ಪ್ರಚಾರ ಮನೆ ಮನೆಗೆ ಹೋಗಿ ತಲುಪ್ತಾ ಇದೆ.